ಚಿಕ್ಕನಾಯಕನಹಳ್ಳಿಯಲ್ಲಿ ಕೇಂದ್ರ ಸಚಿವರ ಶಕ್ತಿ ಪ್ರದರ್ಶನ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಚ್ಡಿಕೆ ಸೋಮಣ್ಣ ಭಾಗಿ. ನಿಮ್ಮ ಬದುಕು ಪ್ರತಿನಿತ್ಯ ಕೈ ಒಡ್ಡೋದಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ಡಿಕೆ ಕೆಂಡಾಮಂಡಲ. ನಿಮ್ ಜಾತಿಯವರು ಮಂತ್ರಿ ಆದರೂ ಮುಖ್ಯಮಂತ್ರಿ ಆದ ತಕ್ಷಣ ನಿಮಗೆ ಪರಿಹಾರ ದೊರಕುತ್ತೆ ಅಂತ ನಾನು ಹೇಳಲ್ಲ. ಎಸ್, ತುಮಕೂರು ಜಿಲ್ಲೆಯ ಗಡಿ ತಾಲೂಕಾದ ಚಿಕ್ಕನಾಯಕನಹಳ್ಳಿಯಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಹಾಗೂ ಎಚ್ಡಿ ಕುಮಾರಸ್ವಾಮಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮದ 100ನೇ ವಾರದ ಆಚರಣಾ ಸಮಾರಂಭ, ಸರ್ಕಾರಿ ವಿವಿಧ ಸವಲತ್ತುಗಳ ವಿತರಣೆ ಹಾಗೂ ಬೃಹತ್ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಎಚ್ಡಿಕೆ ಹಾಗೂ ಸೋಮಣ್ಣ ಭಾಗಿಯಾಗಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದು, ಅಲ್ಲದೆ ಉಚಿತ ಆರೋಗ್ಯ ಶಿಬಿರದಲ್ಲಿ ನೂರಾರು ಮಂದಿ ಬಡವರು ಭಾಗಿಯಾಗಿ ಇದರ ಸದುಪಯೋಗವನ್ನ ಪಡೆದುಕೊಂಡ್ರು. ಈ ವೇಳೆ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿ, ರಾಜ್ಯದ ಜನರಿಗೆ ಇನ್ನೊಬ್ಬರಿಗೆ ಕೊಡುವ ಶಕ್ತಿಯನ್ನ ಕೊಡಬೇಕಿತ್ತು. ಆದರೆ ದಿನನಿತ್ಯ ಇನ್ನೊಬ್ಬರ ಮುಂದೆ ಕೈಯೊಡ್ಡುವ ಪರಿಸ್ಥಿತಿಗೆ ಜನರನ್ನ ದೂಡಲಾಗಿದೆ. ರಾಜ್ಯದ ತೆರಿಗೆ ಹಣವನ್ನ ಜಾಹೀರಾತಿಗೆ ಬಳಸುತ್ತಿದ್ದಾರೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅನುಕೂಲ ಆಗ್ತಾ ಇರಬಹುದು, ಆದ್ರೆ ಇವತ್ತೇನೋ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಸುರೇಶ್ ಬಾಬು ಇವತ್ತು ಹೊಸದಾಗಿ ಏನ್ ಮಾಡ್ತಾ ಇಲ್ಲ. ಈ ತಾಲೂಕಿನಲ್ಲಿ 4 ಬಾರಿ ಅವ್ರನ್ನ ಏನು ಆಯ್ಕೆ ಮಾಡಿದ್ದೀರಿ, ಅವ್ರ ತಂದೆಯನ್ನ 3 ಬಾರಿ ಏನು ಆಯ್ಕೆ ಮಾಡಿದಿರಿ, 7 ಬಾರಿ ನೀವು ಈ ಕುಟುಂಬವನ್ನು ಉಳಿಸಿದ್ದೀರಿ. ಇವತ್ತು ಸುರೇಶ್ ಬಾಬು ಅವನಿಗೇನಾದರೂ ದುಡ್ಡು ಬಂದರೆ ನಾನು ನೋಡಿದ್ದೀನಿ, ಆ ದುಡ್ಡನ್ನ ಎಷ್ಟು ಬೇಗ ತಾಲೂಕಿಗೆ ತಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ದೇವಸ್ಥಾನ ಕಟ್ಟೋದು ಇಲ್ಲ ಮತ್ತಿನ್ನೇನೋ ಕಾರ್ಯಕ್ರಮಗಳಿಗೆ ಆ ದುಡ್ಡು ಖಾಲಿ ಆಗೋದ್ರ ಮುಗಿಸ್ಬಿಡ್ತಾನೆ. ದುಡ್ಡು ಖಾಲಿ ಆದ್ಮೇಲೆ ನಿಂಪೆಗೆ ಸಿಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೆ. ನಾನು ಇದನ್ನ ಕಳೆದ 15 ವರ್ಷದಿಂದ ನೋಡಿದ್ದೇನೆ ಅವನ ನಡವಳಿಕೆನ. ನಾನು ಈ ಸಭೆಯಲ್ಲಿ ಹೇಳ್ತಕ್ಕಂಥದ್ದು, ಇವತ್ತು ಅವನ ಜನ್ಮದಿನದಂದು ಏನೋ ದುರಾದೃಷ್ಟ ನಮಗೆ. ಅವನು ಸೋತಾಗ ನಮ್ದೆಲ್ಲ ಒಂದು ಸರ್ಕಾರ ರಚನೆ ಮಾಡ್ತೀವಿ ಯಾವುದೋ ಒಂದು ರೀತಿಯಲ್ಲಿ, ಗೆದ್ದಾಗ ನಮಗೆ ಸರ್ಕಾರ ಮಾಡಕ್ಕಾಗಲ್ಲ. ಈ ಬಾರಿ ಆ ಕಳಂಕವನ್ನ ಮುಂದಿನ ಚುನಾವಣೆಯಲ್ಲಿ ಆ ಕಳಂಕವನ್ನ ತೊಡೆದಾಕಿ ಅವರು ಮುಂದಿನ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಚಿಕ್ಕನಾಯಕನಹಳ್ಳಿಗೆ ಅಷ್ಟೇ ಅಲ್ಲ, ರಾಜ್ಯದ ಜನರ ಸೇವೆಯನ್ನು ಮಾಡತಕ್ಕಂಥ ಆಶೀರ್ವಾದ ಈ ಒಂದು ತಾಲೂಕಿನ ಮಹಾಜನತೆ, ನನ್ನ ತಂದೆ ತಾಯಿಂದರಲ್ಲಿ ಮನವಿ ಮಾಡ್ತೇನೆ. ಜಾತಿಯನ್ನ ಬಿಡಿ, ಜಾತಿಯ ವ್ಯಾಮೋಹದಿಂದ ನಿಮ್ಮ ಕಷ್ಟಗಳಿಗೆ ಪರಿಹಾರ ದೊರಕಲ್ಲ. ನಿಮ್ಮ ಜಾತಿಯವರು ಮಂತ್ರಿ ಆದರೂ ಮುಖ್ಯಮಂತ್ರಿ ಆದ ತಕ್ಷಣ ನಿಮಗೆ ಪರಿಹಾರ ದೊರಕುತ್ತೆ ಅಂತ ನಾನು ಹೇಳಲ್ಲ. ಆದರೆ ಯಾರು ಪ್ರಾಮಾಣಿಕವಾಗಿ ಇವತ್ತು ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರಿದ್ದಾರೆ, ಅವ್ರನ್ನ ಗುರುತಿಸ್ತಕ್ಕಂಥದ್ದು ನಿಮ್ಮಗಳ ಧರ್ಮ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಈ ವೇಳೆ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರನ್ನ ಎಚ್ಡಿಕೆ ಹಾಡಿ ಹೋಗಲಿದ್ರು. ಯಾವುದೇ ಹಣ ಬರಲಿ ಅದನ್ನ ತಾಲೂಕಿಗೆ ತಂದು ಹಾಕ್ತಾರೆ. ದುಡ್ಡು ಖಾಲಿಯಾದ ಮೇಲೆ ಯಾರ ಕೈಗೂ ಸಿಗೋದಿಲ್ಲ. ಸುರೇಶ್ ಬಾಬು ಗೆದ್ದಾಗ ನಮ್ಮ ಸರ್ಕಾರ ಬರಲ್ಲ, ಅವರು ಸೋತಾಗ ನಮ್ಮ ಸರ್ಕಾರ ಬರುತ್ತೆ. ಈ ಬಗ್ಗೆ ಕಳಂಕ ಇದೆ, ಹಾಗಾಗಿ ಇದನ್ನ ನೀವು ದೂರ ಮಾಡಬೇಕು. ಮೈತ್ರಿ ಪಕ್ಷಕ್ಕೆ ಅತಿ ಹೆಚ್ಚು ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಬೆಂಬಲ ಬೆಲೆ ಹಣ ಇದನ್ನ ನಾವು ಮಾಡತಕ್ಕಂಥಲ್ಲಿ ಎಡವುತ್ತಾ ಇದ್ದೇವೆ. ಹಲವಾರು ಬೆಳೆಗಳ ಬಗ್ಗೆ ನಾನು ಚರ್ಚೆ ಮಾಡಬಹುದು, ಸಮಯದ ಅಭಾವ. ಆದರೆ ಒಂದು ನಿಮ್ಮಲ್ಲಿ ನಾನು ಹೇಳ್ತೀನಿ, ಬುದ್ಧಿವಂತರಾಗಿ. ನಿಮ್ಮ ಬದುಕು ಪ್ರತಿನಿತ್ಯ ಕೈ ಒಡ್ಡೋದಲ್ಲ. ನಿಮ್ಮ ಬದುಕು ನೀವು ಆರ್ಥಿಕವಾಗಿ ಸದೃಢವಾಗಿ ಕೈಯಿಂದ ನೀವು ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಶಕ್ತಿಯನ್ನು ಯಾವಾಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕಾಣ್ತೇವೆ, ಅವತ್ತು ನಿಜವಾದ ಗಾಂಧೀಜಿ ಅವರ ಕಲ್ಪನೆಯ ರಾಮರಾಜ್ಯವನ್ನು ನೀವು ಕಾಣ್ತೀವಿ. ಇವತ್ತು ಆ ರೀತಿಯ ಒಂದು ವಾತಾವರಣ ಬರಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇಟ್ಕೊಂಡಿದ್ದೇನೆ. ತರಲಿಕ್ಕೇನು ಕಷ್ಟ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ನಾನು ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ಹೇಳಲ್ಲ, ಆದರೆ
ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಕರ್ನಾಟಕದ ನಾಡಿನ ಜನತೆ ಕಟ್ಟತಕ್ಕಂಥ ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ಯಾವ ರೀತಿ ಬಳಕೆ ಮಾಡಿ ನಿಮ್ಮನ್ನು ಆರ್ಥಿಕವಾಗಿ ಶಕ್ತಿ ತುಂಬಬೇಕು, ಅದು ಇವತ್ತು ಸರ್ಕಾರಗಳಲ್ಲಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಮಾತನಾಡಿ, ಸುರೇಶ್ ಬಾಬು ಮನೆ ಮಗನಾಗಿ ಜನರ ಸಮಸ್ಯೆಗಳನ್ನ ಬಗೆಹರಿಸುತ್ತಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಗ್ರಾಮ ವಾಸ್ತವ್ಯ ಮಾಡಿದ್ರು. ಜನಸ್ಪಂದನ ಕಾರ್ಯಕ್ರಮವನ್ನ ಸಾರ್ವಜನಿಕರು ಬಳಸಿಕೊಳ್ಬೇಕು. ಈ ತಾಲೂಕಿನಲ್ಲಿ ಮೈನಿಂಗ್ ಇದೆ, ಕೈಗಾರಿಕಾ ತೆರೆಯುವ ಪ್ರಸ್ತಾಪ ಕುಮಾರಸ್ವಾಮಿ ಅವರು ಮುಂದಿಟ್ಟಿದ್ದಾರೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರಿಗೆ ಕೇವಲ ಒಂದು ಇಲಾಖೆಯನ್ನು ಕೊಟ್ಟಿಲ್ಲ, 3-4 ಇಲಾಖೆಗಳನ್ನು ಕೊಡೋದ್ರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬಾಬಣ್ಣ ಹೇಳ್ದ ರೈಲ್ವೆ ಚಿಕ್ಕನಾಯಕನಹಳ್ಳಿಗೆ ಬರಬೇಕು ಅಂತ. ಬಾಬಣ್ಣ ಚಿಕ್ಕನಾಯಕನಹಳ್ಳಿಗೆ ಬರಬೇಕು ಅಂತ 100 ವರ್ಷದಿಂದ ಕಾಯ್ತಾನೆ ಅವರೇ. ಆದ್ರೆ ಒಂದು ಸತ್ಯ, ಸೋಮಣ್ಣ ರೈಲ್ವೆ ಮಂತ್ರಿ ಆದಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ನಮ್ಮ ರಾಜ್ಯದವರೇ ಆದ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಸಾಹೇಬರು ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡಬೇಡಿ, ಅಭಿವೃದ್ಧಿಯನ್ನು ಯಾವುದೇ ಕಾರಣಕ್ಕೆ ರಾಜಕೀಯಕ್ಕೆ ಬಳಕೆ ಮಾಡಬೇಡಿ, ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಾಡೋಣ, ಕರ್ನಾಟಕದಲ್ಲಿ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ, ಆ ಕೆಲಸಗಳನ್ನು ಮುಗಿಸ್ತಕ್ಕಂಥದಕ್ಕೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ನಾವು ಬಂದ ಮೇಲೆ ಸುಮಾರು 52,000 ಕೋಟಿ ರೂಪಾಯಿಗಳ ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಂಡು ಪ್ರಾಯಶಃ ಇಡೀ ವಿಶ್ವದಲ್ಲಿ ದಕ್ಷಿಣ ಭಾರತದ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಈಗಾಗಲೇ ಸರ್ವೆ ಆಗಿದೆ. ಬಾಬಣ್ಣ ನೀನು ಹೇಳಿದ್ದು ಚಿತ್ರದುರ್ಗದಿಂದ ಏನು ಚಿಕ್ಕನಾಯಕನಹಳ್ಳಿ ಹೇಳ್ತಾ ಇದ್ದೀರಿ, ನನಗನ್ನಿಸ್ತದೆ ಚಿಕ್ಕಜಾಜೂರು, ಚಿಕ್ಕನಾಯಕನಹಳ್ಳಿ. ಇನ್ನು ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಜನರಿಗಾಗಿ ರೂಪಿಸಿದ ಜನಸ್ಪಂದನ ಕಾರ್ಯಕ್ರಮದಿಂದ ಜನರ ಸಮಸ್ಯೆಗಳನ್ನ ಬಗೆಹರಿಸುತ್ತಿದ್ದಾವೆ. ಇಂದು ತಾಲೂಕಿನಲ್ಲಿ ಯಾರೂ ಸಹ ಪಿಂಚಣಿಯಿಂದ ವಂಚಿತರಾಗಿಲ್ಲ. ಇವರು ತಾಲೂಕಿಗೆ ಮೈಸೂರಿನ ಕಡೆಯಿಂದ ಚಿತ್ರದುರ್ಗದ ಕಡೆಗೆ ರೈಲು ಮಾರ್ಗವನ್ನ ನೀಡುವಂತೆ ಸಚಿವರ ಬಳಿ ಮನವಿಯನ್ನ ಮಾಡಿದ್ದಾರೆ. ಈ ಶಿಬಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದನ್ನ ಈಗ ವೈದ್ಯಾಧಿಕಾರಿಗಳು ಏನೇನು ಸಲಹೆ ಕೊಡ್ತಾರೆ ಅದೆಲ್ಲದೂ ಕೂಡ ನೀವು ಪಡ್ಕೊಂಡು ಅದ್ರ ಮುಖಾಂತರ ನೀವು ಅವರು ನಾಳೆ ಬರಕ್ಕೆ ಹೇಳ್ತಾರೆ, ಬಂದಾಗ ಎಲ್ಲರನ್ನೂ ಕೂಡ ಕರ್ಕೊಂಡೋಗಿ ರೋಗಿ ಜೊತೆ ಒಬ್ರು ನೋಡ್ಕೊಳ್ಳೋರ್ಗೂ ಕೂಡ ಉಚಿತವಾಗಿ ಊಟ ಮತ್ತು ವಸತಿ ಮತ್ತೆ ಅಲ್ಲಿ ಉಚಿತವಾಗಿ ಕೊಡುವಂತ ಕೆಲಸ ಮಾಡ್ತೇವೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ ಅಂತಕ್ಕಂಥದ್ದು. ಈ ಕಿಡ್ನಿ ಬಗ್ಗೆ, ಕಿಡ್ನಿ ನಾವು ಸಾಕಷ್ಟು ಜನ ನೋಡ್ತಾ ಇದ್ದೀವಿ ಡಯಾಲಿಸಿಸ್ ಮಾಡಿಸ್ತಾ ಇರ್ತಕ್ಕಂಥವ್ರನ್ನ. ಆದ್ರಿಂದ ಇವತ್ತು ಕಿಡ್ನಿಗೆ ಮೊನ್ನೆ ಡಾಕ್ಟರ್ ಕೂಡ ಇಲ್ಲಿ ಬಂದು ಅವರು ರೋಗಿ ಯಾರು ಕಿಡ್ನಿಯನ್ನ ಕೊಟ್ಟಂತವ್ರು, ಕಿಡ್ನಿ ಪಡೆದಂಥವ್ರು ಇಬ್ಬರನ್ನೂ ಕೊಂಡಿಸ್ಕೊಂಡು ನಾವು ತಹಸೀಲ್ದಾರೆಲ್ಲ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ವಿ. ಯಾರಾದ್ರೂ ಕೂಡ ಹೊರಗಡೆ ಹೋಗ್ಬೇಕಂದ್ರೆ ನೀವು 20-25 ಲಕ್ಷ ರೂಪಾಯಿ ಆಗ್ತದೆ. ಸುಮಾರು ಕಡಿಮೆ ವೆಚ್ಚದಲ್ಲಿ 4-5 ಲಕ್ಷದಲ್ಲಿ ಯಾವ ರೀತಿ ಒಂದು ಕಿಡ್ನಿ ಚಿಕಿತ್ಸೆಯನ್ನ ಮಾಡಿಸ್ಬೇಕು, ರಿಪ್ರೆಸೆಂಟೇಷನ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಈಗ ಹೇಳಿದ್ವಿ. ಅದರಲ್ಲಿ ನಮ್ಮಲ್ಲಿ ಈಗಾಗಲೇ 2 ರಿಜಿಸ್ಟರ್ ಆಗಿದ್ದಾರೆ. ಒಂದು 25 ವರ್ಷದ ಅಂದಿನಕೆರೆ ಕಳೆದ ಒಂದು ಹೆಣ್ಮಗು, ಅದಕ್ಕೆ ಕಿಡ್ನಿಯಿಂದ ಬಳಲ್ತಾ ಇರ್ತಕ್ಕಂಥದ್ದು ಅವರ ಅತ್ತೆನೇ ಕೊಡ್ತಾರೆ, ಅವರ ಯಜಮಾನನೇ ಕೊಡ್ತಾ ಇದ್ದಾರೆ. ಈ ರೀತಿ ಕೊಡಿಸ್ತಕ್ಕಂಥ ಕೆಲಸ ಇದೊಂದು ಸಾರ್ಥಕವಾದ ಬದುಕು ಅಂತಕ್ಕಂಥದ್ದನ್ನ ಅರಿತು ನಾವೆಲ್ಲ ಈ ಸೇವೆಗೆ ತೊಡಕೊಂಡಿದ್ದೇವೆ. ಖಂಡಿತ ಕ್ಷೇತ್ರದ ಜನತೆ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಂಡು ನೀವೆಲ್ಲ ಕೂಡ ಉತ್ತಮ ಆರೋಗ್ಯವಂತರಾಗಿರ್ಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯೂರಿನ ಶ್ರೀ ಬಸವ ರಮಾನಂದ ಸ್ವಾಮೀಜಿ, ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ, ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು, ಬಿಎಂಟಿಸಿ ಉಪಾಧ್ಯಕ್ಷ ನಿಕೇತ್ ರಾಜ್ ಎಂ, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಕೆಟಿ ಶಾಂತಕುಮಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.